ದರ್ಶನ್ನ ದರ್ಶನವನ್ನ ಮಾಡಿಸುವಂತ ಕೆಲಸದಲ್ಲಿ ಮತ್ತೊಂದು ರೀತಿಯಾದಂತ ಬೆಳವಣಿಗೆ ಆಗಿದ್ದು ಅಂತಂದ್ರೆ ಅದು ನಿನ್ನೆಯಿಂದ ಹಾಸ್ಯ ನಟ ಚಿಕ್ಕಣ್ಣ ಅವರ ವಿಚಾರಣೆಯನ್ನ ಮಾಡಿದ್ದು. ಯಾರ್ಯಾರು ಹೊಸ ಹೊಸ ಎಂಟ್ರಿಗಳು ಇದರಲ್ಲಿ ಆಗ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ, ಆ ಪ್ರಮಾಣದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಚಿಕ್ಕಣ್ಣ ಹೇಳಿಕೆಯೇ ದರ್ಶನ್ಗೆ ಮುಳುವಾಗುತ್ತಾ, ಹೇಗೆ ಯಾಕೆ ಅನ್ನುವಂಥದ್ದನ್ನ ನೋಡೋಣ. ದರ್ಶನ್ನನ್ನ ಇಟ್ಕೊಂಡೇ ಈಗ ಸತ್ಯವನ್ನ ಪೊಲೀಸರು ಕಕ್ಕಿಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಿಕ್ಕಣ್ಣ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥವರು, ಅವರ ಗೆಳೆಯರುಗಳಲ್ಲಿ ಗುರುತಿಸಿಕೊಂಡಿರುವಂತಹ ಚಿಕ್ಕಣ್ಣ ದರ್ಶನ್ ಅವರ ಗೆಳೆಯರ ಗ್ಯಾಂಗ್ನಲ್ಲಿ ಕೆಲವರನ್ನ ದರ್ಶನ್ ಅವರು ಅವರಷ್ಟಿಗೆ ಅವರೇ ದೂರ ಮಾಡ್ಕೊಂಡಿದ್ದಾರೆ, ಕೆಲವರಿಗೆ ಎರಡೇಟ್ ಕೊಟ್ಟು ದೂರ ಆಗಿದ್ದಾರೆ ಅಂತಿದ್ದಾರೆ. ಕೂಡದ ಮತ್ತಿನಲ್ಲಿ ಅನ್ನುವಂಥದ್ದು ಕೇಳಿಸ್ಕೊಂಡಿರೋದು ನಾವು ಕಣ್ಣಾರೆ ನೋಡಿಲ್ಲ. ಬಟ್ ಹಾಗಾಗಿ ಈಗ ಕೆಲವರು ಅವರ ಜೊತೆಗೆ ಇರುವಂಥವರಲ್ಲಿ ಚಿಕ್ಕಣ್ಣ ಕೂಡ ಹಾಗೆ, ಆ ಕೆಲವರಲ್ಲಿ ಗುರುತಿಸಿಕೊಂಡವರು ಕೂಡ ಈ ಪಾರ್ಟಿಯಲ್ಲಿದ್ದಂಥವರಲ್ಲೂ ಚಿಕ್ಕಣ್ಣ ಅವರು ಒಬ್ಬರೇ. ಇನ್ನೂ ಇದಾರಂತೆ. ನಿನ್ನೆ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ರು ಕಾಮಿಡಿ ಸ್ಟಾರ್ ಚಿಕ್ಕಣ್ಣ. ಸ್ಥಳ ಮಹಜರು ಬಳಿಕ ಪೊಲೀಸರು ವಿಚಾರಣೆಯಲ್ಲಿ ಚಿಕ್ಕಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಿತ್ತು ರೇಣುಕಾಸ್ವಾಮಿ ಕೊಲೆಯ ಚರ್ಚೆ. ಪಬ್ಗೆ ಊಟಕ್ಕೆ ಹೋಗಿದ್ದಂತಹ ಚಿಕ್ಕಣ್ಣ ಮುಂದೆ ನಡೆದಿತ್ತು ಶೆಡ್ ಬಗ್ಗೆ ಚರ್ಚೆ. ಪೊಲೀಸರ ಮುಂದೆ ಹಾಗಾದ್ರೆ ಚಿಕ್ಕಣ್ಣ ಹೇಳಿದ್ದೇನು ಗೊತ್ತಾ? ಅದು ಇಂಟ್ರೆಸ್ಟಿಂಗ್ ವಿಚಾರ ನೋಡಿ. ಅದೇ ಪಬ್ನಲ್ಲಿ ಕುಡಿದು ತಿಂದು ಕುಪ್ಪಳಿಸಿದ್ರು. ಈಗ ಅದೇ ಪಬ್ಗೆ ಪೊಲೀಸರ ಜೊತೆಗೆ ಸ್ಥಳ ಮಹಜರಿಗೆ ನಿನ್ನೆ ದರ್ಶನನ್ನು ಕರೆದುಕೊಂಡು ಹೋಗಲಾಗಿತ್ತು. ಇದರ ಜೊತೆಗೇನೆ ಆ ಪಾರ್ಟಿಯಲ್ಲಿ ಭಾಗಿಯಾದಂತಹ ಹಲವರಿಗೆ ಈಗ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ಅದರ ಮೊದಲ ಭಾಗವಾಗಿ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಅವರನ್ನ ವಿಚಾರಣೆಗೆ ನಿನ್ನೆ ಕರೆದುಕೊಂಡು ಹೋಗಲಾಗಿತ್ತು. ಹಾಗಾದ್ರೆ ಚಿಕ್ಕಣ್ಣ ಪೊಲೀಸರ ಎದುರು ಹೇಳಿದ್ದೇನು ನೋಡ್ತಾ ಹೋಗೋಣ. ಸೊ ಶೆಡ್ ಬಗ್ಗೆ ದರ್ಶನ್ ಗ್ಯಾಂಗ್ ಚರ್ಚೆಯನ್ನ ಮಾಡ್ಕೊಳ್ಳುತ್ತೆ ಅಲ್ಲಿ. ಸೊ ಒಳಗಡೆಗೆ ಏನಾಗುತ್ತೆ ಅಂತ ಹಾಸ್ಯ ನಟ ಚಿಕ್ಕಣ್ಣ ಅವ್ರನ್ನ ಕರ್ಕೊಂಡು ವಿಚಾರಣೆ ಮಾಡಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಾವು ಪಾರ್ಟಿ ಮಾಡ್ತಾ ಕೂತಿದ್ವಿ. ಸೊ ಇದು ಚಿಕ್ಕಣ್ಣ ಅವ್ರ ಕಡೆಯಿಂದ ಹೇಳಿಕೆ ಬಂದಿರೋದು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಾವು ಪಾರ್ಟಿ ಮಾಡ್ತಾ ಕೂತ್ಕೊಂಡಿದ್ವಿ. ಆಗ ದರ್ಶನ್ನ ಪರಿಚಿತ ವ್ಯಕ್ತಿಯೋರ್ವರು ಅಲ್ಲಿಗೆ ಬರ್ತಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅವ್ರು ಕೊಡುವಂಥ ಹೇಳಿಕೆಗೂ ಮತ್ತು ಅಲ್ಲಿರುವಂಥ CC ಕ್ಯಾಮ್ರಾಗಳಲ್ಲಿ ಸೆರೆಯಾಗಿರುವಂಥದ್ದಕ್ಕೂ ತಾಳೆ ಆಗಬೇಕಾಗತ್ತೆ. ಇಲ್ಲಾಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಪಕ್ಕಾ ಪೊಲೀಸರು ಅದನ್ನು ಕಂಡುಹಿಡಿತಾರೆ. ಆತನ ಹೆಸರು ನಂಗೆ ಗೊತ್ತಿರಲಿಲ್ಲ. ಬಟ್ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಮಾಡಬೇಕಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಂತೂ ಬರ್ತಾನೆ, ದರ್ಶನ್ ಅವ್ರಿಗೆ ಪರಿಚಿತ ವ್ಯಕ್ತಿಯೋರ್ವ. ಆತನ ಹೆಸರು ನಂಗೆ ಗೊತ್ತಿಲ್ಲ ಅಂತ ಪಟ್ಟಣಗೆರೆ ಶೆಡ್ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ವೆರಿ ವೆರಿ ಕ್ರೂಷಿಯಲ್ ಇದು. ಪಟ್ಟಣಗೆರೆ ಶೆಡ್ ಬಗ್ಗೆ ಮಾತನಾಡ್ಕೊಳ್ತಾ ಇದ್ರು. ಈ ವೇಳೆ ಪವನ್ ಮಾತು ಕೇಳ್ತಾ ಇದ್ದಂತೆ ದರ್ಶನ್ ಸಿಕ್ಕಾಪಟ್ಟೆ ಕೋಪಗೊಂಡ್ರು ಅಂತ ಹೇಳ್ತಾರೆ. ಅಲ್ಲಿಂದ ಪವನ್ ಹೊರಟು ಹೋಗ್ತಾನೆ. ಕೋಪ ಯಾಕೆ ಬಂತು? ಸ್ವಲ್ಪ ಹೊತ್ತು ಬಿಟ್ಟು ವಿನಯ್ ಪ್ರದೂಷ್ ಜೊತೆಗೆ ದರ್ಶನ್ ಹೊರಟು ಹೋಗ್ಬಿಡ್ತಾರೆ. ನೋಡಿ, ಅಲ್ಲಿ ತಗಲಾಕೊಂಡಿರೋದು ಇವರೇ, ಇಲ್ಲಿ ಹೆಸರು ಹೇಳಿ ಬರ್ತಾ ಇರೋದು ಅವರೇ. ಯಾವ ವಿಚಾರಕ್ಕೆ ಹೋದ್ರು, ಯಾಕೆ ಹೋದ್ರು ಗೊತ್ತಿಲ್ಲ, ಗೊತ್ತಾಗಬೇಕು ಅಂತೂ ಇಲ್ಲ. ಅದು ಆಗಿರೋದು ಅವರಷ್ಟರ ನಡುವೆ. ಚಿಕ್ಕಣ್ಣವ್ರಿಗೆ ಗೊತ್ತಾಗಬೇಕು ಅಂತೇನಿಲ್ಲ. ಕಾರಣ ಅವ್ರು ಬಂದಿರೋದು ಊಟಕ್ಕೆ ಮತ್ತು ಪಾರ್ಟಿಗೆ ಭಾಗಿಯಾಗಕ್ಕೆ. ಬಟ್ ಪೊಲೀಸರ ಮುಂದೆ ಈಗ ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಸೊ ಚಿಕ್ಕಣ್ಣ ಅವರನ್ನು ಇಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಮಾಡಲಾಗತ್ತೆ. ಯಾಕೆ, ಎಷ್ಟೊತ್ತಿಗೆ ಅವರು ಹೋದರು, ಯಾರ್ಯಾರು ಹೋದರು, ಏನು ಮಾತನಾಡಿದ್ರು ಅನ್ನುವಂಥದ್ದು ಇಂಪಾರ್ಟೆಂಟು. ಅದಕ್ಕೆ ತಕ್ಕಂಗೆ CC ಕ್ಯಾಮ್ರಾ ಫುಟೇಜ್ಗಳನ್ನು ತೆಗೆದಾಗ ಅವ್ರು ಹೋಗಿರುವಂಥ ದೃಶ್ಯಗಳು, ಅವ್ರು ಹೇಳಿರೋದು ನಿಜ ಆದರೆ ಇಲ್ಲಿ ಸಾಕ್ಷಿಯಾಗಿ ಚಿಕ್ಕಣ್ಣ ಅವರು ನಿಂತ್ಕೊಳ್ಬೇಕಾಗತ್ತೆ, ಹೇಳಿಕೆಯನ್ನು ಕೊಡಲೇಬೇಕಾಗತ್ತೆ ಚಿಕ್ಕಣ್ಣ ಅವರು. ಸೊ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜಿಗೂ ಮತ್ತು ಚಿಕ್ಕಣ್ಣ ಅವರು ಕೊಡ್ತಾ ಇರುವಂಥ ಹೇಳಿಕೆಗೂ ಮ್ಯಾಚ್ ಆಗೋದೇ ಆದರೆ ಪಟ್ಟಣಗೆರೆ ಶೆಡ್ ಬಗ್ಗೆ ಅಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಬಂದರೆ ಚಿಕ್ಕಣ್ಣ ಇಲ್ಲಿ ಸಾಕ್ಷಿಯಾಗಿ ದರ್ಶನ್ ವಿರುದ್ಧವೇ ಕೋರ್ಟ್ನಲ್ಲಿ ಸಾಕ್ಷಿಯನ್ನು ಹೇಳಬೇಕಾಗತ್ತೆ. ಆ ಪ್ರಸಂಗ ಬರುತ್ತೆ ಅಲ್ವಾ ನರಸಿಂಹಮೂರ್ತಿ? ಅರುಣ್ಣ, ಬಹುತೇಕ ನೀವು ಕೇಳಿದಂತಹ ಈ ಒಂದು ಪ್ರಶ್ನೆಗೆ ಬಹುತೇಕ ಇವತ್ತು ಚಿಕ್ಕಣ್ಣ ಅವ್ರನ್ನ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳಲಾಗಿದೆ. ಆದರೆ ಮುಂದೆ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ಚಿಕ್ಕಣ್ಣ ಬಂದು ಸಾಕ್ಷಿಯನ್ನು ಹೇಳ್ತಾರ ದರ್ಶನ್ ವಿರುದ್ಧ ಅನ್ನೋದು ಹೀಗಿರ್ತಕ್ಕಂತಹ ಪ್ರಶ್ನೆ. ಇವತ್ತು ಪೊಲೀಸರ ಮುಂದೆ ಚಿಕ್ಕಣ್ಣ ಹೇಳಿಕೆಯನ್ನು ದಾಖಲು ಮಾಡಿರಬಹುದು, ಏನೇನಾಯಿತು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಅಂತೇಳಿ. ಶನಿವಾರ 8ನೇ ತಾರೀಕು ಅವತ್ತು ಸ್ಟೋನಿ ಬ್ರೂಕ್ನಲ್ಲಿ ಊಟಕ್ಕೆ ಕರೆದಿದ್ರು. ಹೀಗಾಗಿ 1:30 ಸುಮಾರಿಗೆ ನಾನು ಊಟಕ್ಕೆ ಹೋಗಿದ್ದೆ. ಆಗ ದರ್ಶನ್ ಮತ್ತು ಸಂಗಡಿಗರು ಅಲ್ಲಿ ಪಾರ್ಟಿಯನ್ನು ಮಾಡ್ತಿದ್ರು. ನಾನು ಕಳೆದ 1.5 ತಿಂಗಳಿಂದ ಡಯಟಲ್ಲಿದ್ದೀನಿ, ನಾನು ಕುಡಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ.
ಅದಾದ ಬಳಿಕ ಊಟವನ್ನು ಮಾಡಿದೆ. ಯಾರೋ ಪವನ್ ಎಂಬಾತ, ಆತನ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ, ದರ್ಶನ್ ಕಿವಿ ಬಳಿ ಏನೋ ಹೇಳ್ತಾರೆ. ಆಗ ಅವರು 4:30 ಸುಮಾರಿಗೆ ಕೋಪದಿಂದ ಅಲ್ಲಿಂದ ಎದ್ದು ಹೊರಡ್ತಾರೆ. ಯಾವುದೋ ರೇಣುಕಾ ಸ್ವಾಮಿ ವಿಚಾರವಾಗಿ ಅಲ್ಲಿ ಹೇಳಿರಬೇಕು. ನಾನು ಕೂಡ ಆ ಬಳಿಕ ಪಬ್ನಿಂದ ಎದ್ದು ಹೋಗ್ತೀನಿ. ಆ ಬಳಿಕ ನನಗೆ ಈ ರೇಣುಕಾ ಸ್ವಾಮಿ ಯಾರು, ಆ ಶೆಡ್ಡು ಯಾವ ವಿಚಾರವೋ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ಚಿಕ್ಕಣ್ಣ ಹೇಳಿಕೆಯನ್ನು ಪೊಲೀಸರ ಮುಂದೆ ದಾಖಲು ಮಾಡಿದ್ದಾರೆ. ಈ ಹೇಳಿಕೆಯನ್ನು ಇದೀಗ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಿಕೊಳ್ಳೋದಕ್ಕೆ ಇದೀಗ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಚಿಕ್ಕಣ್ಣ ಅವರ ಹೇಳಿಕೆ ಆ ಒಂದು ಪಬ್ಗೆ ಕರೆದೊಯ್ದು ಅಲ್ಲಿ ಸ್ಥಳ ಮಹಜರು ವೇಳೆ ಎಲ್ಲಿ ಕೂತಿದ್ರಿ, ಏನೇನೆಲ್ಲ ಮಾತುಕತೆ ಆಯಿತು, ಎಷ್ಟೊತ್ತು ಕೂತಿದ್ರಿ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕೊಳ್ಳೋ ಕೆಲಸವನ್ನು ಮಾಡಲಾಗಿದೆ. ಓಕೆ ನರಸಿಂಹಮೂರ್ತಿ, ಸಹಜವಾಗಿಯೇ ಕುತೂಹಲ ಕಾರಣವಾಗುವಂತಹ ಮತ್ತೊಂದು ಪ್ರಶ್ನೆ ಅಂದರೆ, ಈ ಪ್ರಕರಣದಲ್ಲಿ ಚಿಕ್ಕಣ್ಣ ಅವರ ಹೇಳಿಕೆ, ನಿನ್ನೆ ಕೊಟ್ಟಂತಹ ಹೇಳಿಕೆ ಈ ಪ್ರಕರಣದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂಥೇಳಿ? ಪ್ರೇಮ ಬಹುತೇಕ ಅಂದರೆ ಚಿಕ್ಕಣ್ಣ ಕೊಲೆಯಾದಂತಹ ಆ ಒಂದು ಸ್ಪಾಟ್, ಆ ಶೆಡ್ನ ಬಳಿ ಹೋಗಿಲ್ಲ. ಹೀಗಾಗಿ ಇಲ್ಲಿ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳಲಾಗಿದೆ. ಮುಂದೆ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನು ಈಗಾಗಲೇ ಕಲೆ ಹಾಕೊಳ್ಳಲಾಗಿದೆಯೋ ಅದರಲ್ಲಿ ಚಿಕ್ಕಣ್ಣ ಕೂಡ ಒಬ್ಬರು. ಇವರು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇದ್ದರು ಈ ಸಮಯದಿಂದ ಈ ಸಮಯದವರೆಗೂ. ಆ ಬಳಿಕ ಸ್ಟೋನಿ ಬ್ರೂಕ್ ಪಬ್ನಿಂದ ನೇರವಾಗಿ ಶೆಡ್ ಬಳಿ ಹೋದರು. ಅದಕ್ಕೆ ಚಿಕ್ಕಣ್ಣ ಅವರ ಒಂದು ಹೇಳಿಕೆ ಸಾಕ್ಷಿಯನ್ನಾಗಿ ಕೂಡ ಪರಿಗಣನೆಯನ್ನು ಮಾಡಿಕೊಳ್ಳಲಾಗುತ್ತೆ. ಎಷ್ಟೊತ್ತಿನವರೆಗೆ ಆ ಪಬ್ನಲ್ಲಿದ್ದರು, ಪಬ್ನಲ್ಲಿ ಯಾವೆಲ್ಲ ವಿಚಾರಗಳ ಮಾತುಕತೆ ಆಯಿತು, ಆತ ಪವನ್ ಬಂದು ಕಿವಿಯಲ್ಲಿ ದರ್ಶನ್ಗೆ ಏನು ಹೇಳ್ದ, ಅದಾದ ಬಳಿಕ ಕೋಪದಲ್ಲಿ ಯಾಕೆ ಹೋದ್ರು, ಈ ಹೇಳಿಕೆ ಚಿಕ್ಕಣ್ಣ ಅವರ ಹೇಳಿಕೆಯಾಗಿರುತ್ತೆ. ಈಗ ಈ ಹೇಳಿಕೆಯನ್ನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಿ ದೋಷಾರೋಪಣಾ ಪಟ್ಟಿಯನ್ನು ಕೋರ್ಟ್ನಲ್ಲಿ ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಮುಂದೆ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುವ ಸಂದರ್ಭ ಈ ಹೇಳಿಕೆಯನ್ನು ಮತ್ತೆ ಯಾರು ಸಾಕ್ಷಿಗಳಿರ್ತಾವೋ ಅಂಥವರು ಬಂದು ಕೊಡ್ತಕ್ಕಂಥ ಕೆಲಸವನ್ನು, ಹೇಳಿಕೆಯನ್ನು ಕೊಡುವ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ ಬಹುತೇಕ ಇದೀಗ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ದಾಖಲು ಮಾಡಿಕೊಂಡು ಅವರ ಹೇಳಿಕೆಯನ್ನು ದಾಖಲು ಮಾಡಿ ಮುಂದೆ ತನಿಖಾ ಘಟ್ಟದಲ್ಲಿ ಚಾರ್ಜ್ ಶೀಟ್ಗೆ ಅನುಕೂಲ ಆಗೋದಕ್ಕೆ ಇದೀಗ ಸಾಕ್ಷಿ ಸಂಗ್ರಹವನ್ನು ಮಾಡುವ ಕೆಲಸವನ್ನು ಮಾಡ್ತಾವ್ರೆ. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ.